ಹಲೋ ನನ್ನ ಪ್ರೀತಿಯ ವೀಕ್ಷಕರೇ, ಆಯಿಷಾ ಕ್ರಿಯೇಷನ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ಹೆಲ್ದಿಯಾದ ಒಂದು ಸಾರನ್ನು ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿ ಅಂದ್ರೆ ಯಾರಿಗಿಷ್ಟ ಇಲ್ಲ, ಎಲ್ರಿಗೂ ಇಷ್ಟ. ಆದರೆ ನುಗ್ಗೆಕಾಯಿಯಿಂದ ಬೇಳೆಗಳನ್ನು ತಗೊಂಡು ನಾನು ಬೇಳೆ ಸಾರನ್ನು ಮಾಡ್ತಾ ಇದ್ದೀನಿ. ಮಿಕ್ಸಿಂಗ್ ಬೇಳೆಗಳು ಅಂದರೆ 5 ತರಹದ ಬೇಳೆಗಳಿಂದ ನಾನು ಈ ಸಾರನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಮಸೂರು ಬೇಳೆಯನ್ನು ತಗೊಳ್ತಾ ಇದ್ದೀನಿ 2 ಟೀ ಸ್ಪೂನ್, ಹಾಗೆಯೇ ಹೆಸರು ಬೇಳೆ 2 ಟೀ ಸ್ಪೂನ್. ನೋಡಿ, ಎಲ್ಲವನ್ನೂ ಸಹ ನಾನು 2 ಟೀ ಸ್ಪೂನ್ ತಗೊಳ್ತಾ ಇದ್ದೀನಿ. ತೊಗರಿ ಬೇಳೆ 2 ಟೀ ಸ್ಪೂನ್, ಹಾಗೆ ಇಲ್ಲಿ ನಾನು ಉದ್ದಿನ ಬೇಳೆನೂ ಸಹ ತಗೊಳ್ತಾ ಇದ್ದೀನಿ 2 ಟೀ ಸ್ಪೂನ್. ಇವಾಗ ಇದಕ್ಕೆ ಕಡಲೆಬೇಳೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಳೆಗಳು ಯಾವ್ದು ಬೇಕಾದರೂ ಹಾಕ್ಕೊಳ್ಳಿ, ತುಂಬಾನೇ ರುಚಿಯಾಗಿರುತ್ತೆ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ಇಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. 2 ಸಲ ಚೆನ್ನಾಗಿ ವಾಶ್ ಮಾಡಿ. ಈ ರೀತಿ ಡಸ್ಟ್ ಎಲ್ಲ ಹೋಗಬೇಕು, ಅಲ್ಲಿವರೆಗೆ ನಾವು ವಾಶ್ ಮಾಡಿ ಇಟ್ಕೊಳ್ಬೇಕು. ನೋಡಿ, ಇವಾಗ ಚೆನ್ನಾಗಿದು ವಾಶ್ ಆಗ್ತಾ ಇದೆಯಲ್ಲ, ಇದೇ ರೀತಿ ನೀರನ್ನು ಸಹ ತೆಗೆದು ಬೇಳೆ ಸಹ ಇಟ್ಕೊಳ್ಬೇಕು. ನೋಡಿ, ಇವಾಗ ನೀರು ತೆಗೆದು ಬೇಳೆಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಮಸಾಲೆಗಳನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ. ಕುಕ್ಕರಲ್ಲಿ 3 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ, ಈರುಳ್ಳಿ 2 ಈರುಳ್ಳಿ, ಹಾಗೆಯೇ 2 ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 20 ರಿಂದ 25 ಬೆಳ್ಳುಳ್ಳಿ ಎಸಳು. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 4 ರಿಂದ 5 ವಿಷಲ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಗೆಯೇ ಇಲ್ಲಿ ನಾನು 5 ಟೊಮಾಟೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ಹಾಗೆ ಸ್ವಲ್ಪ ಪಾಲಕ್ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಅರ್ಧ ಚಿಟಿಕೆಯಷ್ಟು, ಹಾಗೆಯೇ ಧನಿಯಾ ಪೌಡ್ರ್ 1 ಟೀ ಸ್ಪೂನ್, ಜೀರಿಗೆ ಪೌಡ್ರ್ ಅರ್ಧ ಟೀ ಸ್ಪೂನ್, ಹಾಗೆ 1.5 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಮಸಾಲೆಗಳನ್ನು ಹಾಕಿ ನಾವು ಕುಕ್ಕರ್ನ ಲಿಡ್ಡನ್ನು ಮುಚ್ಚಿ ಒಂದು 4 ರಿಂದ 5 ವಿಷಲ್ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಬೆಂದಿದೆ, ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಇವಾಗ ಚೆಕ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆಯಾ ಅಂತ. ನೋಡಿ, ಈ ರೀತಿ ಇವಾಗ ಇದನ್ನ ಚೆನ್ನಾಗಿ ಸೋಸ್ಕೊಂಡು ಇದನ್ನ ನೀರು ತೆಗೆದು ಆಮೇಲೆ ಇದಕ್ಕೆ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ನೋಡಿ, ನಾನು ಬೇರೆ ಸಪ್ರೇಟನ್ನು ತೆಗೆದು ನೋಡಿ, ಇವಾಗ ಮ್ಯಾಶರಿಂದ ಮ್ಯಾಶ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಸಹ ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ಮತ್ತು ತಗೊಂಡು ಬೇಕಾದರೂ ನೀವು ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇವಾಗ ನಾನು ಬೇರೆ ನೀರನ್ನು ತೆಗೆದು ಆ ನೀರಲ್ಲಿ ನುಗ್ಗೆಕಾಯಿಯನ್ನು ಬೇಯಿಸ್ಕೊಳ್ತೀನಿ. ನೋಡಿ, ಇವಾಗ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ರುಚಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಬೇರೆ ಒಂದು ಪಾತ್ರೆಯಲ್ಲಿ ಸೋಸಿ, ನೋಡಿ ಇವಾಗ ಸೋಸ್ತಾ ಇದ್ದೀನಲ್ಲ, ಇದೇ ರೀತಿ ಸೋಸಿ ಇದರ ನೀರನ್ನು ಚೆನ್ನಾಗಿ ತೆಗೆದುಕೊಂಡು ನುಗ್ಗೆಕಾಯಿಯನ್ನು ಹಾಕ್ಕೊಳ್ಬೇಕು. ನೋಡಿ, ಇವಾಗ ನಾನು ತೆಗಿತಾ ಇದ್ದೀನಿ. ಚೆನ್ನಾಗಿ ನೀರೆಲ್ಲ ತೆಗೆದಾದ್ಮೇಲೆ ಇದನ್ನ ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ನೋಡಿ, ಇವಾಗ ಚೆನ್ನಾಗಿ ನೀರೆಲ್ಲ ತೆಗೆದಾಯ್ತಲ್ಲ, ಇದೇ ರೀತಿ ನೀವು ಸಹ ಮ್ಯಾಶ್ ಮಾಡ್ಕೊಳ್ಳಿ. ಈ ರೀತಿ ಸ್ಪೂನಿಂದ ಚಮಚದಿಂದ ಬೇಕಾದರೂ ಈ ರೀತಿ ಮ್ಯಾಶ್ ಮಾಡ್ಕೋಬಹುದು. ಮತ್ತಿಲ್ಲ ಅಂತಂದರೆ, ಇಲ್ಲ ಮ್ಯಾಶರ್ ಇಲ್ಲ ಅಂತಂದರೆ ಈ ರೀತಿ ನೋಡಿ, ಇವಾಗ ನೀರೆಲ್ಲ ತೆಗೆದಾಕ್ತಾ ಇದ್ದೀನಲ್ಲ, ಈ ನೀರನ್ನು ಸಹ ನಾನು ಇವಾಗ ಅದೇ ಕುಕ್ಕರಿಗೆ ಹಾಕ್ಕೊಳ್ತೀನಿ. ನೋಡಿ, ಇದೇ ನೀರಲ್ಲಿ ನಾವು ನುಗ್ಗೆಕಾಯಿಯನ್ನು ಹಾಕ್ಕೊಳ್ಬೇಕು. ನಾನು ಉಪ್ಪು ಮೊದಲಿಗೆ ಹಾಕಿಲ್ಲ, ಇವಾಗ ಹಾಕ್ಕೊಳ್ಬೇಕು. ನೋಡಿ, ಇವಾಗ ನುಗ್ಗೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಹಸಿರೆಲ್ಲ ಹೋಗಬೇಕು, ಅಲ್ಲಿವರೆಗೆ ಸಿಪ್ಪೆ ತೆಗಿಬೇಕು. ಇವಾಗ ನಾನು 1.5 ಟೀ ಸ್ಪೂನ್ ಅಷ್ಟು ಹರಳು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದಕ್ಕೆ ನಾವು ಚೆನ್ನಾಗಿ ಬೇಯಿಸಬೇಕಾಗಿಲ್ಲ, 1 ವಿಷಲ್ ಬರೋವರೆಗೂ ಮಾತ್ರ ನಾವು ಇದನ್ನ ಕುಕ್ಕರಿನ ಲಿಡ್ಡನ್ನು ಮುಚ್ಚಿ 1 ವಿಷಲ್ ಬರೋವರೆಗೂ ನಾವು ಕುಕ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಲಿಡ್ಡನ್ನು ಮುಚ್ತಾ ಇದ್ದೀನಲ್ಲ, ನೋಡಿ ಇವಾಗ ಈ ಬೇಳೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾಯ್ತು. ಇವಾಗ ಕುಕ್ಕರಿನ ಲಿಡ್ಡನ್ನು 1 ವಿಷಲ್ ಬಂದಾಯ್ತು. ಆಫ್ ಮಾಡಿ ಗ್ಯಾಸನ್ನು ಈ ರೀತಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನುಗ್ಗೆಕಾಯಿ ಚೆನ್ನಾಗಿ ಬೆಂದು ಇಲ್ಲ, ಹಾಗೆ ಸ್ವಲ್ಪ ಬೆಂದ ಹಾಗೆ ಇರಬೇಕು. ನೋಡಿ, ಇವಾಗ ಚೆನ್ನಾಗಿ ಇದು ಆಗಿದೆಯಲ್ಲ, ಇದಕ್ಕೆ ಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ
ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ಲ, ಇದು ತುಂಬಾ ರುಚಿಯಾಗಿರುತ್ತೆ. ಇಡ್ಲಿ ಜೊತೆ, ದೋಸೆ ಜೊತೆ, ಅನ್ನದ ಜೊತೆ ಎಲ್ಲದಕ್ಕೂ ಇದು ಹೊಂದ್ಕೊಳ್ಳುತ್ತೆ. ಪರಾಟ ಜೊತೆ ಅಂತೂ ಮಾಡಿದ್ದು ಹಾಗೆ ಇರುತ್ತೆ ನೋಡಿ. ಇವಾಗ ನಾನು ಸ್ವಲ್ಪ ನೀರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ, ಹಾಗೆ ತೆಳು ಬೇಕು ಅಂದರೆ ಚೆನ್ನಾಗಿ ನೀರು ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಇದು ಗಟ್ಟಿ ಅನಿಸ್ತಾ ಇದೆಯಲ್ಲ, ಇದಕ್ಕೆ ನಾನು ಮತ್ತೆ ನೀರನ್ನು ಹಾಕ್ಕೊಳ್ತೀನಿ. ಟೋಟಲ್ ಆಗಿ 1 ಲೀಟರಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡಿ ಇವಾಗ ಮತ್ತೆ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಲ್ಲ, ನೋಡಿ ಈ ರೀತಿ ತೆಳುನೂ ಅಲ್ಲ ಅತಿ ಗಟ್ಟಿನೂ ಅಲ್ಲ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಬೇಕು. ನೋಡಿ ಫ್ಲೇಮು ಹೈಯಲ್ಲಾದರೂ ಪರವಾಗಿಲ್ಲ, ಲೋನಲ್ಲಾದರೂ ಪರವಾಗಿಲ್ಲ, ನಾನು ಲಿಡ್ಡು ಹಾಗೆ ಮುಚ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು ಇಲ್ಲ ಅಂದರೆ ನಡೆಯುತ್ತೆ, ಒಂದು ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಈರುಳ್ಳಿ, ಹಾಗೆ ಒಣ ಮೆಣಸಿನಕಾಯಿ ಒಂದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಬೇಳೆ ಸಾರನ್ನು ಕುದಿಯಲು ಬಿಟ್ಟಿದ್ವಲ್ಲ, ಚೆಕ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜಲ್ಲಿ ನಾವು ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಲ್ಲ ವೀಕ್ಷಕರೇ, ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ಅನ್ನ ತಿನ್ನೋರು 2 ಸಲ ಹಾಕ್ಕೊಂಡು ಊಟ ಮಾಡ್ತಾರೆ. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ಇದನ್ನು ತಿಂತಾರೆ. ಒಂದು ಸಲ ಈ ರೀತಿ ಹೆಲ್ದಿಯಾದ ನುಗ್ಗೆ ಸಾರು, ಬೇಳೆ ಸಾರನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೆಲ್ದಿಯಾದ ರುಚಿಯಾದ ಅಡುಗೆಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.